ಮಿನಿ ಸ್ಯಾಮ್ಸಮರ್ ಯಾರು ಅಂದ್ರೆ ಮಂಜು ಅನ್ಬೇಕು. ಅದೇ ನನ್ನ ಆಸೆ. ಬಬ್ಲುಗೆ ಹೇಳ್ದು ಹೆಂಗಾದ್ರು ಮಾಡಿ ಇವಾಗ ಮಾತಾಡಿಸ್ಬೇಕು ಶಾ, ನನ್ನ ವ್ಲಾಗಿಗೆ ಹಾಕ್ಬೇಕು ಶಾ ಮತ್ತು ನಂಗೊಂದು ನೆಪ ಬೇಕಾಗಿತ್ತು ಅವ್ರನ್ನ ಮಾತಾಡ್ಸೋಕ್ಕೆ. ಸೊ ಅದರಿಂದನೇ ಮನೆಗೆ ಹೋಗಿ ಗಾಡಿ ತಂದು ವ್ಲಾಗರ್ ಆಗಿ ನನ್ನ ಕೆಲಸ ನಾನು ಮಾಡಿದ್ದೀನಿ. ಸೊ ನಿಮ್ಗೆ 50 ಕಮೆಂಟ್ ಏನಾದರೂ ಈ ವಿಡಿಯೋಗೆ ಬಂದರೆ ಸೊ Okay, let's go. ಸೊ ಹಾಯ್ ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಗೈಸ್. ಈ ವ್ಲಾಗು ನೆನ್ನೆನೇ ಬರಬೇಕಾಗಿತ್ತು. ಸೊ ನೆನ್ನೆ ಅದೇ ಸ್ವಲ್ಪ ಕೆಲಸ ಇತ್ತು. ಸೊ ಅದರಿಂದ ಪಾಸ್ ಮಾಡಿ ಅದಕ್ಕೆ ಇವತ್ತು ಹಾಕಿದ್ದೀನಿ. ಆ್ಯಂಡ್ ಅದು ಇವತ್ತಿನ ವ್ಲಾಗ್ ಏನು ವಿಷಯ ಅಂದರೆ, ಸೊ ಮೊನ್ನೆ ಎಲ್ಲ ಫುಲ್ ಕಮೆಂಟ್ ಮೇಲೆ ಕಮೆಂಟು. ಸ್ಯಾಮ್ಸಂಗ್ ಹಿಡ್ದು ಇಂಟ್ರೋ ಕಾಪಿ ಮಾಡಿದ್ದೀರಾ, ಮ್ಯೂಸಿಕ್ ಕಾಪಿ ಮಾಡಿದ್ದೀರಾ, ಅದು ಬಿಟ್ಟರೆ ವೈರಲ್ ಆಗಿ ಫೇಮಸ್ ಆಗಿರೋರನ್ನ ಹಾಕ್ಕೊಂಡ್ರೆ ವೈರಲ್ ಆಗುತ್ತೆ ಅಂದ್ಬಿಟ್ಟು ಅವ್ರನ್ನ ವೀಡಿಯೋ ಹಾಕಿ ಮಾಡಿದ್ದೀರಾ ಅಂತೆಲ್ಲ ಕಮೆಂಟು. ಸೊ ಕೊಡೋಣ ಬನ್ನಿ, ಇದಕ್ಕೆ ಆನ್ಸರ್ ಕೊಡೋಣ ಅಂತಲೇ ಸೊ ಇವತ್ತು ಬಂದಿರೋದು ನಾನು. ಬನ್ನಿ ಗೈಸ್, ನೋಡೋಣ ಯಾರ್ಯಾರೇನು. ಆಲ್ಮೋಸ್ಟ್ ನಾವು ಎಲ್ಲ ಬಂದಿರೋದೇ ಬರೀ ಕಾಪಿ ಮಾಡಿದ್ದೀರಾ ಅಂತ. ಸೊ ಅದ್ರಲ್ಲಿ ಒಂದು 2-3 ಅಷ್ಟೇ ತೊಗೊಂಡಿರೋದು. ಏನಕ್ಕಂದರೆ ಎಲ್ಲನೂ ತೊಗೊಬಿಟ್ರೆ ಇನ್ನೆಲ್ಲನೂ ಅದೇ ಇರೋದು, ಇನ್ನೇನು ಇಲ್ಲ. ಸೊ ಅದರಿಂದ ಚೆನ್ನಾಗಿರೋದಲ್ಲ, ಎಲ್ಲ ಅದೇ ಇರೋದು. ಸೊ ಅದೇ ಬೇಕಾಗಿರೋದು ತೊಗೊಂಡಿದ್ದೀನಿ. ಸೊ ಫಸ್ಟ್ ಒನ್ ಬಂದು ಫ್ಲ್ಯಾಶು ಕಣ್ಣಿಗೆ ಹೊಡಿತೈತೆ. ಒಂದು ನಿಮಿಷ ಇರ್ರಿ, ಬಂದೆ. ಸೊ ಓಕೆ ಗೈಸ್, ಫಸ್ಟ್ ಕಮೆಂಟ್ ಬಂದು ಇದಾರೋ ನುಲ್ಲಾ ಅಂತೆ. ಆ ಗಾಡಿ ತೊಗೊಂಡು ಹೋಗಿ ಅವ್ರು ಕಮೆಂಟ್ ಮಾಡಿರೋದೇನು ಅಂದರೆ, ಆ ಗಾಡಿ ತೊಗೊಂಡು ಹೋಗಿ ನಿಮ್ಮ ಅಪ್ಪ ಅಮ್ಮನ ಮುಂದೆ ನಿಲ್ಲಿಸಿ ನಿಮ್ಮ ಅಪ್ಪ ಅಮ್ಮನ ಕೈ ಕೊಟ್ಟು ಒಂದು ರೌಂಡ್ ಅಮ್ಮನ ಕುಂಡ್ರಿಸ್ಕೊಂಡು ಹೋಗಿ ಬಾ. ಅದರಿಂದ ಜೀವ ಎಷ್ಟು ಖುಷಿ ಪಡುತ್ತಿದೆ ಅಲ್ವಾ, ನಿಮಗೆಲ್ಲ ಬುದ್ಧಿ ಬರಲ್ವಾ? ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಗಾಡಿ ನಂದಲ್ಲ, ಸರಿನಾ? ಸೊ ಅದು ಬಬ್ಲುದು ಗಾಡಿ. ಅವ್ರ ಮನೇಲಿ ಅವ್ರ ಅಪ್ಪ ಅಮ್ಮನೇ ಕೊಡ್ಸಿರೋದು ಗಾಡಿ. ಫಸ್ಟ್ ಕುಂಡ್ರಿಸ್ಕೊಂಡು ಹೋಗಿದ್ದವನು ಅವ್ರ ಅಮ್ಮನ್ನ. ಸೊ ಅದೇನು ಅಂದರೆ ಆ ಟೈಮಲ್ಲಿ ಅವ್ರ ಸ್ಯಾಮ್ ಬ್ರೋ ಬಂದರು. ಸೊ ಏನು ಅವ್ರ ಜೊತೆ ಮಾತಾಡಿಸ್ಬೇಕು ಅಂತ ನೆಪ ಬೇಕಾಗಿತ್ತು, ಏನೂ ಐಡಿಯಾ ಓಡಿಲ್ಲ. ಸೊ ಅದಕ್ಕೆ ಮನೆ ಹತ್ರ ಹೋಗಿ ಗಾಡಿ ಹಾಕೊಂಬಂದಿರೋದು. ಆ ಥರ ಏನೂ ಇಲ್ಲ, ಫಸ್ಟ್ ಅವ್ರ ಅಪ್ಪ ಅಮ್ಮನೇ ಗಾಡೀಲಿ ಓಡಿಸಿದ್ದದು. ಇದು ಗಾಡಿ ತೊಗೊಂಡು ಆಗಲೇ 1 ವರ್ಷ ಆಯಿತು ಗಾಯ್ಸ್. ಒಂದೂವರೆ ವರ್ಷ 2 ವರ್ಷ ಆಯಿತು. ಅವ್ರ ಅಪ್ಪ ಅಮ್ಮನ ಕುಂಡ್ರಿಸಿಲ್ಲ ಅಂದರೆ ಏನು ಹೇಳ್ರಿ, ಹೊಸ ಗಾಡಿನ ಅದು? ಅಯ್ಯೋ, ಅದೇ ಹೇಳೋದು, ಗೊತ್ತಿಲ್ದಿರೇ ಎಲ್ಲ ಕಮೆಂಟ್ಗಳು ಮಾಡ್ತಾರೆ. ಗೊತ್ತಿಕ್ಕೊಂಡು ಕಮೆಂಟ್ಗಳು ಮಾಡಿರಿ, ಗೊತ್ತಿಲ್ದಿರ ಏನೂ ಮಾಡೋಕ್ಕೆ ಹೋಗ್ಬೇಡ್ರಿ. ಅಯ್ಯೋ. ನೆಕ್ಸ್ಟ್ ಇನ್ನೊಂದು ಕಮೆಂಟ್ ಬಂದು ಇದು ಸವಿತಾ ಚಂದ್ರಶೇಖರಿ ಅಂತ. ಬ್ರೋ ಪ್ಲೀಸ್ ಚೆನ್ನಾಗಿ ಚೇಂಜ್ ಇಂಟ್ರೋ, ಕೀಪ್ ಯುವರ್ ಓನ್ ಇಂಟ್ರೋ, ಇಟ್ ವಿಲ್ ಬಿ ಗುಡ್ only and in your intro and some of your photos and some BGM I will be very nice, trust me. ನಾನು ತುಂಬ ಚೆಕ್ ಮಾಡಿದೆ ಗೈಸ್, ಯಾವ್ದು ಹಾಕೋದು ಮ್ಯೂಸಿಕ್, ಯಾವುದು ಹಾಕೋದು ಅಂತ. ಬೇಕಾದ್ರೆ ಒಂದು ಹಳೆ ವ್ಲಾಗಲ್ಲೇ ಚೆಕ್ ಮಾಡಿ ನಾನು ಬೇರೆನೇ ಹಾಕಿದ್ದು. ಬಟ್ ಏನು ಅಂದರೆ ಆ್ಯಕ್ಚುಲಿ ಹೇಳ್ಬೇಕಾದ್ರೆ ನಾನು ಸ್ಯಾಮ್ ಬ್ರೋನೇ ಫಾಲೋ ಮಾಡಿ ನಾನು ವ್ಲಾಗ್ ಸ್ಟಾರ್ಟ್ ಮಾಡಿದ್ದು, ಸರಿನಾ? ಸೊ ನನಗೂ ಗೊತ್ತಿಲ್ಲ ನಾನು ಕಾಪಿ ಮಾಡಿದ್ದೀನಿ ಅಂತ. ಸ್ಟಿಲ್ ಏನು ಅಂದರೆ ಏನಕ್ಕೆ ಮಾಡಬಾರ್ದು, ಕಾಪಿ ಏನಕ್ಕೆ ಮಾಡಬಾರ್ದು? ಸೊ ಅವ್ರೂ ಕಾಪಿನೇ ಹೇಳಬೇಕು ಅಂದರೆ ಅವ್ರೂ ಕಾಪಿನೇ ಮಾಡಿರೋದು. ಅವರು ಒಂದು ಯೂಟ್ಯೂಬಲ್ಲಿ ತೆಗ್ದಿನೇ ಹಾಕಿರೋದು. ಬಟ್ ಚೆನ್ನಾಗಿತ್ತು ಗೈಸ್ ಮ್ಯೂಸಿಕ್. ನಾನು ಚೆಕ್ ಮಾಡಿದೆ, ಯಾವ ಮ್ಯೂಸಿಕ್ಕು ಇಷ್ಟ ಆಗಿಲ್ಲ. ಬೇಕು ನಂದು ಹಳೆ ವೀಡಿಯೋಸ್ ನೋಡಿದ್ರೆ ನಾನು ಬೇರೆ ಮ್ಯೂಸಿಕ್ ಹಾಕಿದ್ದೆ, ಬಟ್ ನಂಗೆ ಯಾವುದೂ ಇಷ್ಟ ಆಗಿಲ್ಲ, ಇದು ಇಷ್ಟ ಆಯಿತು, ಅದಕ್ಕೆ ಹಾಕಿದೆ. ಇದು ಕಾಪಿ ಅಂತ ಏನಿಲ್ಲ ಗೈಸ್, ನನಗೇನು ಹಂಗೆ ಅನಿಸಿಲ್ಲ. ನೀವುಗಳು ಹೇಳ್ತಾರೆ ಕಾಪಿ ಅಂತ. ಮಾಡಿದ್ದೀನಿ ಕಾಪಿ, ಬಟ್ ನನಗೆ ಹಂಗೆ ಅನಿಸಿಲ್ಲ, ಬಿಡು ಹೋಗಲಿ. ಏನೋ ಒಂದು ಅರ್ಥ ಆಗಿರುತ್ತೆ ನಿಮ್ಮ ಪ್ರಕಾರ. ನೆಕ್ಸ್ಟ್ ಕಮೆಂಟು, ನೆಕ್ಸ್ಟ್ ಇದು ಯಾವುದಿದು, ಈಶ್ವರ್ ಬಿ ಅಂತೆ. ಪ್ಲೀಸ್ ಡೋಂಟ್ ಕಾಪಿ ಸ್ಯಾಮ್ಸಂಗ್ ಇಂಟ್ರೋ ಆ್ಯಂಡ್ ಈಸ್ ಇಂಟ್ರೋ ಮ್ಯೂಸಿಕ್ ಆಸ್ ವರ್ಕ್ ಹಾರ್ಡ್ ಫಾರ್ ಈಸ್ ಸಕ್ಸಸ್. ಯು ಡೋಂಟ್ ಕಾಪಿ ಸ್ಯಾಮ್, ಮೇಕ್ ಯುವರ್ ಓನ್ ಇಂಟ್ರೋ ಆ್ಯಂಡ್ ಯು ವಿಲ್ ಬಿ ಒನ್ ಡೇ ಸಕ್ಸಸ್. ಪ್ಲೀಸ್ ಡೋಂಟ್ ಕಾಪಿ ಅದರ್, ಯು ಹಾರ್ಡ್ ವರ್ಕ್ ಈಸ್ ಸಕ್ಸಸ್. ಗೈಸ್ ಏನು ಹೇಳೋದು ಈ ಕಮೆಂಟಿಗೆ ನಾನು? ಫಸ್ಟು ಹೇಳಬೇಕು ಅಂದರೆ ಥ್ಯಾಂಕ್ ಯು ಗೈಸ್. ನಾನು ಕಷ್ಟ ಬೀಳ್ತಾಯಿದ್ದೀನಿ.
ಸೊ ಅದು ಬಿಟ್ಟರೆ ನಾನು ಯಾವುದೇ ಕಾರಣಕ್ಕೂ ಕಾಪಿ ಮಾಡ್ತಿಲ್ಲ ಗೈಸ್, ಕಾಪಿ ಮಾಡ್ತಿಲ್ಲ. ಅದು ಯಾವುದೋ ಒಂದು ಮ್ಯೂಸಿಕ್ ಒಂದೇ, ಅದು ಬಿಟ್ಟರೆ ಯಾವುದೂ ಕಾಪಿ ಮಾಡ್ತಾ ಇಲ್ಲ. ಇಂಟ್ರೋ ಅಂದರೆ ಅದೇನು ಬರೀ ಮ್ಯೂಸಿಕ್ ಕಾಪಿ ಮಾಡಿರ್ಬೋದು. ನನ್ನ ಪ್ರಕಾರ ಇಂಟ್ರೋ ಎಲ್ಲ ನನ್ನದೇ ಓನ್ ಅಂದ್ಕೊಳ್ಳಿ, ಅದು ಯಾವುದು ಅದೇನು ಕಾಪಿ ಇಲ್ಲ ನಂದು. ಆ್ಯಂಡ್ ಪ್ಲೀಸ್ ಡೋಂಟ್ ಕಾಪಿ ಅದರ್, ಹಾರ್ಡ್ ವರ್ಕ್ ಇಸ್ ಸಕ್ಸಸ್. ನಂಗೆ ಗೊತ್ತು ಗೈಸ್, ಇದ್ರಲ್ಲಿ ಹಾರ್ಡ್ ವರ್ಕ್ ಮಾಡಿದ್ರೇ ಸಕ್ಸಸ್ ಸಿಗೋದಂತ ನನಗೂ ಚೆನ್ನಾಗಿ ಗೊತ್ತು. ಅಂದ್ಬಿಟ್ಟು ಇನ್ನೊಂದೇನು ಅಂದರೆ, ನೀವೇನೇ ಮಾಡಿದ್ರು ಒಬ್ರು ನೋಡ್ಬಿಟ್ಟೆ ಗೈಸ್ ಕಲಿಯೋದು. ನಿಮ್ಮಷ್ಟಕ್ಕೆ ನಿಮಗೇನು ಬುದ್ಧಿ ಬರಲ್ಲ, ಸರಿನಾ? ಹುಟ್ಟಿದಾಗ ನಮಗೇನು ಬುದ್ಧಿ ಬರಲ್ಲ, ಮನೇಲಿ ಹೇಳ್ಕೊಟ್ರೆ ನಾವು ಬುದ್ಧಿ ಕಲಿಯೋದು. ಸೊ ಎಕ್ಸಾಂಪಲ್, ನಾನು ಇವಾಗ ಅವ್ರನ್ನ ನೋಡಿನೇ ವ್ಲಾಗ್ ಸ್ಟಾರ್ಟ್ ಮಾಡೋದು ಕಲ್ತಿದ್ದು. ಸೊ ಹಂಗೆ ಇವಾಗ ಇಂಟ್ರೋನು ಅಷ್ಟೇ, ಮ್ಯೂಸಿಕ್ನು ಅಷ್ಟೇ ಅವ್ರನ್ನ ನೋಡಿನೇ ಕಲ್ತಿರೋದು ನಾನು. ಸೊ ನೋಡೋಣ, ಇನ್ನು ನನಗೇನಾದರೂ ಒಳ್ಳೆ ಐಡಿಯಾ ಬಂದಾಗ ನಾನು ಮಾಡ್ತೀನಿ. ಸೊ ಸದ್ಯಕ್ಕೆ ಇವಾಗ ನನಗೇನು ಐಡಿಯಾ ಇಲ್ಲ. ಸೊ ಅವ್ರನ್ನ ನೋಡಿ ಕಾಪಿ ಮಾಡ್ತೀನಿ ಅಂದ್ಕೊಳ್ರಿ, ಪರವಾಗಿಲ್ಲ, ನೀವು ಕಾಪಿನೇ ಅಂದ್ಕೊಳ್ರಿ, ನನಗೇನು ಬೇಜಾರಿಲ್ಲ. ಸೊ ಅದು ಬಿಟ್ಟರೆ ನೆಕ್ಸ್ಟ್ ಕಮೆಂಟ್ ಬಂದು ಮಧುಸೂದನ್, ಇದೇನು ಗಾಮರ್ ಏನೋ, ಅದು ಬಿಡ್ರಿ. ಹಾರ್ಡ್ ವರ್ಕ್ ಮಾಡ್ತಾ ಇದ್ದೀರಾ, ಕೀಪ್ ಗ್ರೋಯಿಂಗ್ ಬ್ರೋ, ಆಲ್ ದ ಬೆಸ್ಟ್ ಫ್ರಮ್ ಸ್ಯಾಮ್ ಸಮೀರ್. ಓ ಥ್ಯಾಂಕ್ ಯು ಸೋ ಮಚ್ ಬ್ರೋ. ನನ್ನ ಪ್ರಕಾರ ಇದೊಂದೇ ಅಂದ್ಕೊಳ್ಳಿ ಗೈಸ್, ನಂಗೆ ಒಳ್ಳೆ ಕಮೆಂಟ್ ಬಂದಿರೋದು. ಮಾಡೋಣ, ನಿಮ್ಮ ಪ್ರೀತಿ ಪ್ರೋತ್ಸಾಹದಲ್ಲಿದ್ದರೆ ಮಾಡೇ ಮಾಡ್ತೀನಿ ಖಂಡಿತ. ಬಟ್ ಇನ್ನೇನು ಅಂದರೆ ಗೈಸ್, ನನಗೂ ಒಳ್ಳೊಳ್ಳೆ ಕಂಟೆಂಟು ಅದು ಇದು ಕೊಡಬೇಕು ಅಂತ ಆಸೆ. ಸ್ಟಿಲ್ ಏನು ಮಾಡಲಿ, ನಾನು ಕೆಲಸ ಟೈಮ್ ಸಿಗೋಲ್ಲ. ನನ್ನ ಟೈಮ್ ಸಿಗೋದ್ರಲ್ಲಿ ನಾನು ವ್ಲಾಗ್ಸ್ ಮಾಡ್ತಾಯಿದ್ದೀನಿ. ಸೊ ನಾನು ಡೈಲಿ ವ್ಲಾಗಲ್ಲಿ ಏನಾದರೂ ನೀವು ಡೈಲಿ ವ್ಲಾಗಲ್ಲಿ ಏನಾದರೂ ಮಾಡೋಣ ಅಂತ. ಬಟ್ ವಾರಕ್ಕೊಂದು 2 ವ್ಲಾಗ್ ಬಿಡ್ಬೋದು, ಕಂಟೆಂಟ್ ಹುಡುಕಿನೇ. ನನಗೆ ಏನೋ ಇಷ್ಟ ಇಲ್ಲ ಗೈಸ್, ವಾರಕ್ಕೊಂದು 2. ತುಂಬ ಜನ ಅವರೇ ವ್ಲಾಗ್ದು ವಾರಕ್ಕೆ 1 ದಿನ 2 ದಿನ ವ್ಲಾಗ್ ಬಿಡೋರು ತುಂಬ ಜನ ಅವರೇ. ಡೈಲಿ ವ್ಲಾಗ್ ಮಾಡೋರು ತುಂಬ ಕಮ್ಮಿ ಜನ ಅವರೇ. ಸೊ ನಾನು ಇದರಲ್ಲಿ ಏನಾದರೂ ಮಾಡಬೇಕು. ಲಿಟ್ರಲಿ ನಾನು ಇದನ್ನು ಸ್ಯಾಮ್ನೇ ಕಾಪಿ ಮಾಡಿರೋದು. ನಾನು ಲಿಟ್ರಲಿ ಇನ್ಸ್ಪೈರ್ ಆಗಿಬಿಡಿ ನಾನು ಸ್ಯಾಮ್ಗೆಲ್ಲ. ಸೊ ಅದು ಬಿಟ್ಟರೆ ನೀವೇನು ಅಂದ್ಕೊಂಡ್ರೂ ಪರವಾಗಿಲ್ಲ, ನನ್ನ ಪ್ರಕಾರ ನಾನೇ ಮಾಸ್ಟರ್ ಕಾಪಿ ಆಫ್ ಸ್ಯಾಮ್. ನಾನೇ ಮಾಸ್ಟರ್ ಕಾಪಿ ಅಂದ್ಕೋಬಿಡಿ ನಾನು ಸ್ಯಾಮ್ನ. ಸೊ ಅದು ಬಿಟ್ಟರೆ ಇದ್ಯಾರು ಕುಮಾರ್ ಅಂತ, ಐ ಆಮ್ ಜಸ್ಟ್ ವಾಚಿಂಗ್ ಯುವರ್ ಬ್ಲಾಗ್ ಬಿಕಾಸ್ ಸ್ಯಾಮ್ ಈಸ್ ಇನ್ ಯುವರ್ ಬ್ಲಾಗ್. ಸಾರಿ, ಇಲ್ಲಿಗೆ ಟಚ್ ಆಗೋಯ್ತು ಗೈಸ್, ನನಗೆ ಅದು ನೆನ್ನೆ ಕಮೆಂಟ್ ನೋಡಿ ಇಲ್ಲಿಗೆ ಟಚ್ ಆಗೋಯ್ತು. ಎನಿವೆ, ಅವರಿಂದನೇ ತಾನೇ ನೀವೆಲ್ಲ ನನಗೆ ಕಮೆಂಟ್ ಮಾಡಿರೋದು. ಸೊ ಸ್ಯಾಮ್ ಫ್ಯಾಮ್, ನನಗೂ ಹಂಗೆ ಸಪೋರ್ಟ್ ಮಾಡಿ ನನ್ನನ್ನು ಬೆಳೆಸಿ. ನೆಕ್ಸ್ಟು ಮಿನಿ ಸ್ಯಾಮ್ ಸಮೀರ್ ಯಾರು ಅಂದರೆ ನನ್ನ ಹೆಸರೇ ಬರಬೇಕು ಗೈಸ್, ಅದೇ ನನ್ನ ಆಸೆ. ನೆಕ್ಸ್ಟು ಮಿನಿ ಸ್ಯಾಮ್ ಸಮೀರ್ ಯಾರು ಅಂದರೆ ಮಂಜು ಅನ್ಬೇಕು, ಅದೇ ನನ್ನ ಆಸೆ. ಮಾಡೋಣ, ನೆಕ್ಸ್ಟು ಮಿನಿ ಸ್ಯಾಮ್ ಸಮೀರ್ ಬಂದು ನಾನೇ. ಆಮೇಲೆ ಇದ್ಯಾರಿದು ವೆಲ್ಕಮ್ ಟು ರಿಯಾಲಿಟಿ ಅಂತೆ. ಫೇಮಸ್ ಆಗಿರೋ ಅವ್ರ ಜೊತೆ ವೀಡಿಯೋ ಮಾಡಿದ್ರೆ ವೈರಲ್ ಆಗುತ್ತೆ ಅಂತ ಈ ಥರ ಮಾಡ್ತೀರಾ ಗೈಸ್? ಇದು ಬೇಕಾದ್ರೆ ನೀವು ನಂಬಿ ಬಿಟ್ಟರೆ ಬಿಡಿ, ನಮ್ಮ ಬಬ್ಲೂ ಬೇಕಾದ್ರೆ ಬೇಕಾದ್ರೆ ಪ್ರೂಫ್ ತೋರಿಸ್ತೀನಿ. ಸೊ ನಾನು ಮತ್ತು ಬಬ್ಲು ಅಲ್ಲಿ ಟೀ ಕುಡಿಯೋಣಂತ ಹೋಗಿದ್ದಿತ್ತು. ಸೊ ಅದು ಎದುರುಗಡೆ ಒಂದು ಹೋಟೆಲ್ ಇತ್ತು. ಫಸ್ಟು ಸಂಜಯ್ ಬ್ರೋ ಬಂದರು ನಿಂತ್ಕೊಂಡು, ಆ್ಯಕ್ಚುಲಿ ನಾನು ಸಂಜಯ್ ಬ್ರೋ ಎಲ್ಲ ಗೊತ್ತಿರೋರೆ. ಸೊ ಫಸ್ಟ್ ಅವರೆಲ್ಲ ಬಂದರು, ನಾನೇನೋ ಸಂಜಯ್ ಬ್ರೋ ಸುಮ್ಮನೆ ಬಂದವ್ರು ಅಂದ್ಕೊಂಡೆ. ಆಮೇಲೆ ನೋಡಿ ಸ್ಯಾಮ್ ಸಮೀರು ಬಂದರು, ಊಟಕ್ಕೂ ಹೋದರು, ಊಟ ತಿನ್ನೋಕ್ಕೆ. ಆಮೇಲೆ ಬಬ್ಲಿಗೆ ಹೇಳ್ದು, ಹೆಂಗಾದ್ರೂ ಮಾಡಿ ಇವಾಗ ಮಾತಾಡಿಸ್ಬೇಕು ಶಾ, ನನ್ನ ವ್ಲಾಗಿಗೆ ಹಾಕಬೇಕು ಶಾ ಅಂತ ನಾನು ಬಬ್ಲಿ ಜೊತೆ ಮಾತಾಡ್ಕೊಂಡು ಕುಂತಿದ್ದೆ. ಆ್ಯಕ್ಚುಲಿ ನಾನು ಗೈಸ್ ದೇವರಣ್ಣಗೆ ಹಿಂಗಿದ್ರೆ ನಾನು ದಿನಾನೂ ಸ್ಯಾಮ್ ಬ್ರೋದೇ ಬೇಕಾದ್ರೆ ವ್ಲಾಗ್ ಹಾಕ್ಬೋದಲ್ಲ ಗೈಸ್, ವೀಡಿಯೋ ವೈರಲ್ ಆಗುತ್ತೆ, ಅವ್ರಿಗೆ ಹಾಕ್ಕೊಂಡು ವೀಡಿಯೋ ವೈರಲ್ ಆಗುತ್ತೆ ಅಂದ್ಬಿಟ್ಟು ನಾನು ದಿನ ಹಾಕೋಬೋದಲ್ಲ ಅವ್ರನ್ನ ವೀಡಿಯೋ. ಬೇಕಾದ್ರೆ ದಿನ ಇಲ್ಲೇ ತಿರುಗಾಡ್ತಾ ಇರ್ತಾರೆ ಅವರು. ಸೊ ದಿನ ಹಾಕೋಬೋದಲ್ಲ ನಾನು. ಇಲ್ಲ, ಅವತ್ತು ನಂಗೊಂದು ನೆಪ ಬೇಕಾಗಿತ್ತು ಅವ್ರನ್ನ ಮಾತಾಡ್ಸೋಕ್ಕೆ. ಸೊ ಅದರಿಂದನೇ ಮನೆಗೆ ಹೋಗಿ ಗಾಡಿ ತಂದು ಸ್ಯಾಮ್ ಬ್ರೋನ ಮಾತಾಡಿಸ್ಬೇಕು. ಅದೂ ನಂಗೆ ಕಾನ್ಫಿಡೆನ್ಸ್ ಇದ್ದಿಲ್ಲ ಮಾತಾಡಿಸ್ತೀನೋ ಅಂತ. ಅವ್ನಿಗೆ ಹೇಳ್ದು ಬೇಡ ಆಗಲ್ಲ ಏನಾದರೂ ಅನ್ಕೊಬಿಡ್ತಾರೆ ಅಂತ ಫುಲ್ಲು ಏನೋ ಒಂಥರ ಗಾಬರಿ. ಬೇಕಾದ್ರೆ ನಾನು ಇವಾಗಲೂ ತೋರಿಸ್ತೀನಿ ಫೋಟೋಸು. ಅವ್ರು ಸ್ಯಾಮ್ ಸಮೀರ್ ಎಲ್ಲಾದರೂ ಕಾಣಿಸ್ದಾಗೂ ಅಷ್ಟೇ ಗೈಸ್, ತುಂಬ ದೂರದಿಂದನೇ ಸ್ನ್ಯಾಪ್ ಹಾಕೋದು, ಇಲ್ಲ ಫೋಟೋಗಳು ಇಟ್ಕೊಳ್ಳೋದು. ಇವಾಗಲೂ ನನ್ನ ಹತ್ರ ಫೋಟೋಸ್ ಐತೆ. ಸ್ಟಿಲ್ ಅವತ್ತೊಂದೇ ದಿನ ನಾನು ಹೋಗಿ ಅವ್ರನ್ನ ಅಷ್ಟು ಧೈರ್ಯದಿಂದ ಮಾತಾಡಿಸಿದ್ದು. ಆ್ಯಂಡ್ ಯಾವುದೇ ವೀಡಿಯೋಗೋಸ್ಕರ ಅಂತ ನಾನೇನೂ ಮಾಡಿಲ್ಲ. ಎನಿವೆ, ಐ ಹೋಪ್ ಯು ಗೈಸ್ ಅಂಡರ್ಸ್ಟ್ಯಾಂಡ್. ಆ ಥರ ಏನಾದರೂ ವೈರಲ್ ಆಗುತ್ತೆ ಅಂತ ಅಂದ್ಕೊಂಡಿದ್ರೆ ನಾನು ದಿನಾನೂ ಅವ್ರ ಜೊತೆ ಹಾಕೊಂಡು ಮಾಡ್ತಿದ್ದೆ. ವೈರಲ್ ಆಗಬೇಕು ಅಣ್ಣ, ಬಂದೆ ಅಣ್ಣ 2 ನಿಮಿಷ. ಹಾಂ, ಸೊ ಫೇಮಸ್ ಆಗಿರೋ ನನಗೆ ಇಲ್ಲ ಗೈಸ್, ನಂಗೆ ಪ್ರಾಮಿಸ್ ಆಗ್ಯ. ನನಗೆ ಲಿಟ್ರಲಿ ನಾನು ಏನದು
ನಾನು ನಂಬೇ ಇಲ್ಲ, ನನಗೆ ಗೊತ್ತಾ ವೀಡಿಯೋ ವೈರಲ್ ಆಗುತ್ತಾ, ವೀಡಿಯೋ ಅಷ್ಟೊಂದು ರೀಚ್ ಆಗುತ್ತೆ ಅಂತ ಪ್ರಾಮಿಸಾಗಿ ನಾನು ಅಂದ್ಕೊಂಡು ಇರಲಿಲ್ಲ. ಸೊ ಅನ್ಎಕ್ಸ್ಪೆಕ್ಟೆಡಾಗಿ ಏನು ಅಂದರೆ ಗೈಸ್, ಮೊದಲಾಗಿದ್ದರೆ ನಾನೊಬ್ಬ ನಾರ್ಮಲ್ ಪರ್ಸನ್ನು, ಅಂದರೆ ನಾರ್ಮಲ್ ಪರ್ಸನ್ ಅಂದರೆ ವಿತೌಟ್ ಬ್ಲಾಗಿಂಗಲ್ಲಿ ನೋಡಿದ್ರು ದೂರದಿಂದ ಸ್ನ್ಯಾಪ್ ಹಾಕ್ತಿದ್ದೆ. ಸ್ಟಿಲ್ ಅವತ್ತು ನಾನು ಒಬ್ಳು ಕುಂತ್ಕೊಂಡಾಗ ಅವತ್ತೇನು ಕಂಟೆಂಟು ಇದ್ದಿಲ್ಲ. ಸರಿ ನಾ ಏನು ಮಾಡೋದು ಅಂತ ಕುಂತ್ಕೊಂಡು ಯೋಚನೆನೂ ಮಾಡ್ತಿದ್ರಿ, ಇವತ್ತಿನ ದಿನ ಏನು ಮಾಡೋದು ಏನು ಅಂತ ಯೋಚನೆ ಮಾಡ್ತಿದ್ದೆ. ಸೊ ಅದೇ ಟೈಮಲ್ಲಿ ಸ್ಯಾಮ್ ಬ್ರೋನು ಬಂದರು. ಓಕೆ ಏನೋ ಒಂದು ಮಾಡೋಣ ಅಂದ್ಬಿಟ್ಟು ನಾನೊಬ್ಬ ಬ್ಲಾಗರ್ ಆಗಿ ನನ್ನ ಕೆಲಸ ನಾನು ಮಾಡಿದ್ದೀನಿ. ಸೊ ನಿಮ್ಗದು ತಪ್ಪೋ ಸರಿನೋ ಗೊತ್ತಿಲ್ಲ, ಬಟ್ ಸ್ಟಿಲ್ ನನಗೆ ಸರಿ, ನಾನು ನೆಗೆಟಿವ್ ನಾನು ಸ್ಪ್ರೆಡ್ ಅವ್ರು ವೀಡಿಯೋ ಮಾಡಬೇಡ ಗಾಡಿ ಓಡಿಸೋದಂದ್ರು ಸರಿ ಮಾಡಿಲ್ಲ ನಾನು. ಅವ್ರಿಗೂ ಗೊತ್ತು, ಅವ್ರಿಗೂ ಪ್ರಾಬ್ಲಮ್ ಆಗುತ್ತೆ, ಅವರು ಸ್ಯಾಮ್ ಫ್ಯಾಮ್ ಹೋಗಿ ಅವ್ರಿಗೂ ಕಮೆಂಟ್ ಹಾಕ್ತಾರೆ, ನನಗೂ ಗೊತ್ತು. ಸೊ ಅವರು ಹೇಳಿರೋ ಕೆಲಸನ ನಾನು ಮಾಡಿದೆ, ನಾನೇನು ತಪ್ಪು ಮಾಡಿಲ್ಲ. ಬಟ್ ನೀವೇನಕ್ಕೆ ಹಿಂಗೆ ಕಮೆಂಟ್ಗಳು ಆಗ್ತಾಯಿರಂತ ಗೊತ್ತಿಲ್ಲ ಗೈಸ್. ಸೊ ಯಾವುದೇ ಕಾರಣಕ್ಕೂ ನೀವು ತಪ್ಪು ಅನ್ಕೊಬಿಟ್ರಿ, ನಾನು ವೈರಲ್ ಆಗೋಕ್ಕೋಸ್ಕರ ಅವ್ರು ವೀಡಿಯೋ ಮಾಡಿಲ್ಲ. ಆ್ಯಂಡ್ ಅಷ್ಟೇ ಕಮೆಂಟ್ ಬಂದಿರೋದು, ಇನ್ನೆಲ್ಲ ಬಿಟ್ಟರೆ ಇನ್ನು ಆಟು ಗೀಟು ಅಂಥವೇ ಬಂದಿರೋದು. ಗೈಸ್ ಐ ಹೋಪ್ ಯು ಗೈಸ್ ಅಂಡರ್ಸ್ಟ್ಯಾಂಡ್. ಈ ವ್ಲಾಗು ತುಂಬ ಉದ್ದೇನಿದ್ದಿಲ್ಲ, ಇದ್ವು ಅದೇ ಇನ್ನೂ ಕಮೆಂಟ್ಗಳಿದ್ವು, ಬರೀ ಇಂಟ್ರೋ ಮ್ಯೂಸಿಕ್ದು ಅಂತಲೇ ಇದ್ದಿದ್ದು. ಇನ್ನೇನು ಅದನ್ನೇ ಓದ್ಕೊಂಡೆ ಕುಂತ್ಕೊಂಡ್ರೆ ಸುಮ್ಮನೆ ಇನ್ನೇನು ಅದೇ ಇರುತ್ತಲ್ಲ, ಹೇಳೋದೇ ಇರುತ್ತಲ್ಲ. ಸೊ ಯಾವುದೇ ಕಾರಣಕ್ಕೂ ಅವ್ರಿಗೆ ಹಾಕೊಂಡ್ರೆ ವೀಡಿಯೋ ವೈರಲ್ ಆಗುತ್ತೆ ಅಂತ ಯಾವುದೇ ಕಾರಣಕ್ಕೂ ನಾನು ಮಾಡಿಲ್ಲ. ಸೊ ಮಾಡಬೇಕು ಅನಿಸ್ತು, ನನ್ನ ಕರ್ತವ್ಯ, ನನ್ನ ಕೆಲಸ ನಾನು ಮಾಡಿದ್ದೀನಿ. ಸೊ ನೀವೇನಾದರೂ ಅಂದ್ಕೊಳ್ಳಿ. ಆದಷ್ಟು ಬೇಗ ನಿಮಗೂ ಗೊತ್ತಿರೋ ಮ್ಯೂಸಿಕ್ ಯಾವುದಾದ್ರೂ ಇದ್ರೆ ದಯವಿಟ್ಟು ಕಮೆಂಟ್ ಮಾಡಿ. ಈ ಮ್ಯೂಸಿಕ್ನ ಇಷ್ಟ ಆದರೆ ನಾನು ಟ್ರೈ ಮಾಡ್ತೀನಿ. ಯಾಕಂದರೆ ನಾನು ಇನ್ನೂ ಗುಗ್ಗು ನನ್ನ ಮಗ ಗೈಸ್, ನಂಗೆ ಇನ್ನೂ ಏನು ಅಷ್ಟೊಂದು ಐಡಿಯಾ ಇಲ್ಲ. ಇರೋದ್ರಲ್ಲಿ ಕಾಪಿ ಮಾಡಿ ಅವ್ರದ್ದು ಯಾವುದೋ ಕಾಪಿ ಮಾಡಿ ಹಾಕ್ತೀನಿ. ಐ ವಿಲ್ ಟ್ರೈ ಮೈ ಬೆಸ್ಟ್. ಆ್ಯಂಡ್ ಸ್ಯಾಮ್ ಫ್ಯಾಮ್ ಪ್ಲೀಸ್ ಡೋಂಟ್ ಹೇಟ್ ಬ್ಯಾಡ್ ಕಮೆಂಟ್ ಪ್ಲೀಸ್. ನಮಗೂ ಸ್ವಲ್ಪ ಕರುಣೆ ತೋರಿಸ್ರಿ, ನಾವು ಇವಾಗ ಸ್ಟಾರ್ಟ್ ಮಾಡ್ತಾಯಿದ್ದೀರಿ. ಎನಿವೆ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಬ್ಲಾಗ್ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಿಂದ ನೆಕ್ಸ್ಟ್ ಬ್ಲಾಗ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಲಾಟ್ಸ್ ಆಫ್ ಲವ್. ಇನ್ನು ಯಾವುದೇ ಥರ ವೀಡಿಯೋಸ್ ಮಾಡ್ಬೋದು ಅಂತೇಳಿ. ಆ್ಯಂಡ್ ಅದು ಬಿಟ್ಟರೆ ನನಗೆ ಒಂದೆರಡು ನೆಕ್ಸ್ಟು ನೀವು ಕಮೆಂಟ್ ಏನಾದರೂ ಮಾಡಿದ್ರೆ ಗೈಸ್, ನಿಜವಾಗ್ಲೂ ಒಂದು 50 ಕಮೆಂಟ್ ಏನಾದರೂ ಈ ವಿಡಿಯೋಗೆ ಬಂದರೆ, ಸೊ ಏನು ನಂದು ಸ್ನ್ಯಾಪಲ್ಲಿ ಏನೇನು ಐತೋ, ಏನೇನು ಸೇವ್ ಮಾಡ್ಕೊಂಡಿದ್ದೀನೋ, ಸೊ ಅದನ್ನು ನಿಮ್ಮ ಮುಂದೆ ಬಿಚ್ಚಿಕ್ತಾ ಇದ್ದೀನಿ. ಸೊ ಈ 50 ಕಮೆಂಟ್ ಏನಾದರೂ ಬಂತು ಅಂದರೆ ನೆಕ್ಸ್ಟ್ ವೀಡಿಯೋ ಅದೇ ಮಾಡ್ತೀನಿ ನಾನು. ಸಿಗುವ ಬೈ. 50 ಕಮೆಂಟ್ ಅಷ್ಟೇ ಗೈಸ್. ನಾನು ಸ್ನ್ಯಾಪಲ್ಲಿ ಏನೇನಾಯ್ತೋ ಅದೆಲ್ಲ ನಿಮ್ಮ ಮುಂದೆ ರಿವೀಲ್ ಮಾಡ್ತೀನಿ. ಸಿಗುವ ಬೈ.